ಇದೊಂದು ಹೆರಿಟೇಜ್ ಪ್ಲೇಸ್ ಗೈಸ್. ಸೊ ನಾನು ನಿಮಗೆ ಇನ್ನು ಈ ಗುಡಿ ಹಿಂದಲ್ ಭಾಗದಿಂದಾನೇ ತೋರಿಸ್ತಿದ್ದೆ, ಮುಂದೆ ಏನು ಹೋಗಕ್ಕೆ ದಾರಿ ಇಲ್ಲ, ಇನ್ನೊಂದ್ರೆ ಅಲ್ಲಿ ಕೊಟ್ಟು ತೋರಿಸ್ತಿದ್ದೆ. ಎಲ್ಲ ಗೋಡೆಗಳು ಅದಾವೆ ಇಲ್ಲಿ ದೊಡ್ಡ ದೊಡ್ಡವು. ಇಲ್ಲಿಂದ 2-3 ಕಿಲೋಮೀಟ್ರ್ ಆ ಕಡೆ ಹೋದರೆ ನಮ್ಮ ಹೊಲ ಐತೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ಎಂಟ್ರಿ ಹಾಸಿಗೆಯಿಂದ ಆಗ್ತೈತೆ, ಇವಾಗ ಇನ್ನೂ ಎದ್ದೈತೆ ಹಂಗೆ. ಸೊ ಟೈಮ್ ಬಂದ್ಬಿಟ್ಟು 7:50 ಬಂದತ್ತೆ. ನಿನ್ನೆ ಎಡಿಟಿಂಗ್ ಎಲ್ಲ ಮುಗಿಸಿ ಮಕ್ಕಳ ತಟಿ ಲೇಟ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಎದ್ದೇಳಕ್ಕೆ ಲೇಟ್ ಆಯಿತು. ತಕ್ಷಣ ಸೀನಿಂಗ್ ಐತೆ. ಮನೆ ಕೋಳಿಗಳೆಲ್ಲ ಒಪ್ಪಡಿ ತಿರುಗ್ತದವ. ಬೆಳಿಗ್ಗೆ ಬಂದು ಅಂತಲ್ಲಿ ಕುತ್ಕೊಂಡ್ಬಿಟ್ಟಾಳ. ಏನಮ್ಮ ಆಮೇಲೆ ಇನ್ನೂ ಗುನ್ಗೆ ಹೋಗಿಲ್ಲ ಗೈಸ್. ಬಾವೇದ ಇಲ್ಲಿ ಏನು ಮಾಡೋಕ್ಕಲ್ಲಿದ್ದು ಇಲ್ಪ, ಅದು ಏನು ಮಾಡೋಕ್ಕಲ್ಲ, ಅದು ಫ್ರೆಂಡ್. ಅದು ಕೋಳಿ ತಿಂದು ಬಿಡ್ತೈತೆ ಅದನ್ನು. ಸೊ ಗಾಯ್ಸ್, ಏನು ಬೇಕಲ್ಲೇ ನಿನಗೆ? ಹೋಗಿ ಊರಲ್ಲಿ ಹೋಗಿ ರೇಷನ್ ತರ್ಬೇಕಂತೆ. ಥರನ ಹೋಗೋಣ ಬಾಪ. ಸೊ ಗಾಯ್ಸ್, ಬಟ್ಟೆ ಇಸ್ಕೊಳಕ್ಕಂತ ರೊಕ್ಕ ಇಸ್ಕೊಳಕ್ಕೆ ಬಂದಿದ್ದ ನಮ್ಮಪ್ಪ. ಖಾಲಿ ಆಗ್ಬಿಟ್ಟೈತೆ, ಅವರು ಬಾಗ್ಲಕ್ಕಿಂದ ಹೋಗ್ಬಿಟ್ಟಾರೆ. ಸೊ ಮತ್ತೆ ವಾಪಸ್ ಹೋಗ್ಬೇಕು. ಸೊ ಗೈಸ್, ಇಲ್ಲಿ ಒಣೆತಲ್ಲಿ ಬಂದಿದ್ದೆ. ಒಣೆತಲ್ಲಿ ನೋಡ್ತಿದ್ರೆ ಇಲ್ಲಿ ನವಿಲುಗಳು ಕೂಡ ಕಾಣಿಸ್ತದೆ ಗೈಸ್. ಇನ್ನು ಸಣ್ಣ ಮರಿ ನವಿಲು. ಸೊ ನೋಡೋಣ ಬರ್ರಿ ಹೆಂಗದ ಅಂತ ನೋಡೋಣ. ನವಿಲುಗಳು ತಿರುಗ್ತದವ ಗೈಸ್ ಇಲ್ಲಿ ಒಣ ಒಳಗೆ. ಇವ್ರು ಸಾಕ್ತದಾರ ಅನ್ನಿಸ್ತೈತೆ. ಸೊ ಇಲ್ಲಿ ಕೋಳಿಗಳು ಕೂಡ ಅದಾವ. ನವಿಲು ಐತಿ ಗೈಸ್ ಇಲ್ಲಿ, ಇನ್ನು ನಂಬಕ್ಕಾಗ್ತಿಲ್ಲ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ ನವಿಲು ನಮ್ಮನ್ನೇ ನೋಡ್ತೈತೆ. ಗೈಸ್, ಇನ್ನೊಂದು ಮಿಸ್ಟೀರಿಯಸ್ ಪ್ಲೇಸ್ ಏನಪ್ಪ ಅಂತಂದರೆ, ಈ ಗುಡಿ ನೋಡ್ತಾ ಇದ್ದೀರಲ್ಲ, ಇದು ಭಾಳ ಪುರಾತನವಾದ ಗುಡಿ. ಯಾವಾಗೋ ಏಷ್ಯನ್ ಟೈಮ್ನಾಗಿಂದ ಕಟ್ಟಿಸಿರೋದು. ಇದಕ್ಕೆ ನಮ್ಮ ಕುರುಗೋಡಲ್ಲೇ ಐತೆ, ನಾವು ನೋಡಿದ್ದಿಲ್ಲ. ಈ ಕಡೆ ಸೈಡ್ ಕೂಡ ನಾನು ಬಂದಿದ್ದಿಲ್ಲ ಗೈಸ್. ಸೊ ಇಲ್ಲಿ ಏನೈತೆ ನೋಡ್ತಾ ಇದ್ದೀರಲ್ಲ ಗುಡಿ, ಹಳೆಯ ಗುಡಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಮಣ್ಣಿಂದ ಕಟ್ಟಿಸಿರೋದು ಅವಾಗೆ. ಸೊ ಎಲ್ಲ ಚೆನ್ನಾಗಿತ್ತು ಫಸ್ಟಿಗೆ ಒಂದು ಟೈಮ್ನಲ್ಲಿ. ಸೊ ಇಲ್ಲೆಲ್ಲ ಬೇಲಿ ಬೆಳೆದ್ಬಿಟ್ಟತೆ. ಸೊ ಇದೆಲ್ಲ ಇವು ಕಟ್ಟಿಸಿರೋದು ಗೈಸ್ ಇವರು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂಥರ ಪಿರಮಿಡ್, ಒಂದು ಗೋಡೆ ಥರ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ. ಸೊ ಇಲ್ಲಿಂದ ಅಲ್ಲಿವರೆಗೆ ಇದೇ ಗೋಡೆ ಐತೆ, ಒಂದೇ ಗೋಡೆ. ಸೊ ಒಂದು ಮಿಸ್ಟೀರಿಯಸ್ ಪ್ಲೇಸ್. ಇಲ್ಲಿ ಯಾರು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಇಲ್ಲೊಂದು ದೊಡ್ಡ ಹಾವಿನ ಹುತ್ತೈತೆ, ನೋಡ್ತಾ ಇದ್ದೀರಲ್ಲ. ಸೊ ಇದನ್ನು ಬಳಸ್ಬಿಟ್ಟಿದ್ದಾರೆ ಗೋಡೆ. ಈ ಗೋಡೆ ಮಾತ್ರ ಇದು ನೋಡೋಣ ಮುಂದೆ ಹೋಗಿ ಏನೈತಂತ. ಐತೆ ಗೈಸ್, ಒಳಗೆ ಹೋಗಕ್ಕೆ ದಾರಿ ಇಲ್ಲ. ಸೊ ನಾವು ಇಲ್ಲಿಂದಾನೇ ನೋಡಬೇಕು ಗುಡಿನ. ಆದಷ್ಟು ಟ್ರೈ ಮಾಡ್ತೀನಿ ಬರ್ರಿ. ಸೊ ಇದರಲ್ಲಿ ಒಂದು ಬಾವಿ ಐತೆ, ಅಲ್ಲಿ ಮುಂದೆನೇ ಗುಡಿ ಐತೆ. ಸೊ ಆ ಗುಡಿ ಯಾರು ಕಟ್ಸಿರೋದು, ಎದಕ್ಕೆ ಕಟ್ಸಿದ್ರು ಏನು ಅಂತ ಇನ್ಫಾರ್ಮೇಷನ್ ಇಲ್ಲ ಯಾರ ತಲ್ಲೂ. ಇಲ್ಲಿ ಕೂಡ ಯಾರು ಪೂಜೆ ಮಾಡೋಕ್ಕೆ ಬರೋಕ್ಕಲ್ಲ ಗೈಸ್. ಸೊ ಇದೊಂದು ಪ್ಲೇಸ ಮಿಸ್ಟೀರಿಯಸ್ ಆಗೈತೆ. ಒಬ್ಬನೇ ಬಂದಿದ್ದೀನಿ, ಯಾಕಂದರೆ ನನಗೆ ಇಂಥದ್ರ ಸ್ವಲ್ಪ ನಂಬಿಕೆ ಇಲ್ಲ. ಸೊ ಚೆನ್ನಾಗೈತೆ ಗೈಸ್. ಅಲ್ಲಿ ಮೇಲೆ ಒಂದು ಬಸಪ್ಪಂದು ಒಂದು ಇದು ಹಾಕೈತೆ ಗೈಸ್. ಬಸವಣ್ಣ ಆ ಕಡೆಗೆ ಈ ಕಡೆಗೆ ಒಂದು ಬಸವಣ್ಣ ಅದಾನ. ಅದು ತಲೆ ಇಲ್ಲ, ಅದಕ್ಕೆ ತಲೆ ಬಿದ್ದೋಗ್ಬಿಟ್ಟತೆ. ಇದೊಂದು ಹೆರಿಟೇಜ್ ಪ್ಲೇಸ್ ಗೈಸ್. ಸೊ ನಾನು ನಿಮಗೆ ಇನ್ನು ಈ ಗುಡಿ ಹಿಂದಲ್ ಭಾಗದಿಂದಾನೇ ತೋರಿಸ್ತಿದ್ದೆ, ಮುಂದೆ ಏನು ಹೋಗಕ್ಕೆ ದಾರಿ ಇಲ್ಲ, ಇನ್ನೊಂದ್ರೆ ಅಲ್ಲಿ ಕೊಟ್ಟು ತೋರಿಸ್ತಿದ್ದೆ. ಸೊ ಇದೆಲ್ಲ ಪ್ರಶಾಂತವಾಗೈತೆ ಗೈಸ್ ಇಲ್ಲಿ ಜಾಗ. ಸೊ ಇದೊಂದು ಹೆರಿಟೇಜ್ ಪ್ಲೇಸ್ ಗೈಸ್, ನನಗೆ ಗೊತ್ತಿರೋ ಅಂಥ ಹೆರಿಟೇಜ್ ಪ್ಲೇಸ್. ಇಲ್ಲಿ ಬರ್ಬೇಕಂತ ಎಷ್ಟೊಂದು ದಿನದಿಂದ ಅನ್ಕೊತಿದ್ದೆ, ಆದರೆ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಬಂದು ನೋಡ್ತಾ ಇದ್ದರೆ ಇಲ್ಲೇನೂ ಇಲ್ಲ ಅಂಥದ್ದೇನು ಸ್ಪೆಷಲ್ಲಾಗಿ. ಸೊ ಪರವಾಗಿಲ್ಲ, ಇವತ್ತು ಹೊಸ್ದಾಗಿ ನೋಡೋಕ್ಕೇನೋ ಸಿಕ್ತು. ಆ್ಯಂಡ್ ಈ ಪ್ಲೇಸ್ ನೋಡ್ತಿದ್ರೆ ನನಗೂ ಒಂಥರ ಖುಷಿ ಆಕೈತಿ. ಅವಾಗಿಂದು ಯಾವಾಗೋ ಕಟ್ಸಿರೋದು, ಇನ್ನೂ ಮಣ್ಣು ಬಿದ್ದು ಕೆಳಗೆ ಅದು ಎಲ್ಲ ಡಿಸೈನ್ ಕೂಡ ಹಂಗೆ ಪರ್ಫೆಕ್ಟಾಗಿ ಅದಾವೆ ಗೈಸ್. ಇದುವರೆಗೂ ಕರೆಕ್ಟಾಗಿ ಹಂಗೆ ಅಚ್ಚುಕಟ್ಟಾಗಿ ಹಂಗೆ ಅದಾವ. ಸೊ ಇದರಿಂದ ಗೊತ್ತಾಗೋದೇನೆಂದ್ರೆ, ಆವಾಗಿನ ಕಾಲದವರು ಪ್ರತಿಯೊಂದು ಡೀಟೇಲ್ನು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರಂತ ಇವತ್ತು ಗೊತ್ತಾಯಿತು. ಸೊ ಇದರಿಂದ ಗೊತ್ತು ಗೈಸ್. ಬಂದ್ಬಿಟ್ಟಿದ್ದೀನಿ ಅಲ್ಲಿಂದ. ಸೊ ಅದನ್ನು ನೋಡಿದ್ರಲ್ಲ ಹೆಂಗಿತ್ತಂತ ಗುಡಿ. ಸೊ ಆ ಗುಡಿ ಯಾವಾಗಿಂದನೋ ಕಟ್ಸಿದ್ರಂತೆ. ನಮ್ಮ ಅಮ್ಮನ ಕೇಳಿದ ಮಟ್ಟಿಗೆ ಅದು ಒಂಥರ ಆ ಗುಡಿ ಎದರಿಂದನೋ ಅಂದರೆ ವಿಜಯನಗರ ಆವಾಗಿನ ರಾಜರು ಅದನ್ನು ಪೂಜೆ ಮಾಡೋದು ಬೇಡ್ರಿ, ಅದನ್ನು ನಿಂದಿರಿಸ್ಬಿಡ್ರಿ ಅಂತ ಹೇಳಿದ್ದಕ್ಕೆ ಆವಾಗಿನ ಕಾಲದ ಬ್ರಿಟಿಷರು ಏನು ಮಾಡಿದರು, ಅಲ್ಲಿರೋ ಅಂಥ ವಿಗ್ರಹನ, ಆಮೇಲೆ ಅಲ್ಲಿ ಇರೋವಂಥ ಇದನ್ನು ತಗೊಂಡು ಹೋಗ್ಬಿಟ್ಟಿದ್ರಂತೆ ಗೈಸ್. ಅಲ್ಲಿರೋ ವಜ್ರ ವೈಡೂರ್ಯನೆಲ್ಲ
ಸೊ ಅದಕ್ಕಂತೇಳಿ ಅಲ್ಲಿ ಇರೋ ನೀರು ಕೂಡ ನಿಂತ್ಕೊಂಡ್ಬಿಟ್ಟವು ಇವಾಗ. ಆ ಬಾವಿ ಕಾಣಿಸ್ತಿತ್ತಲ್ಲ, ಆ ಬಾವಿಯಲ್ಲಿ ನೀರು ಬರ್ತಿದ್ವಂತೆ ಫಸ್ಟ್ಗೆ. ಆ ಬಾವಿನಲ್ಲಿ ನೀರು ಕೂಡ ನಿಂತ್ಕೊಂಡ್ಬಿಟ್ಟವ. ಆಮೇಲೆ ಅಲ್ಲಿ ಬರೋ ಅಂಥ ಭಕ್ತರು ಕೂಡ ನಿಂತ್ಕೊಂಡ್ಬಿಟ್ರು. ಸೊ ಆ ವಿಗ್ರಹ ಏನೈತೆ ಅರ್ಧ ಮುಕ್ಕು ಮಾಡಿ ಹೋಗ್ಬಿಟ್ಟಿದ್ರಂತೆ. ಸೊ ಆ ವಿಗ್ರಹನ ಎತ್ತಿಬಿಟ್ಟು ಅದನ್ನು, ಆ ಗುಡಿ ಏನೈತಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ನಾಶ ಮಾಡಿಬಿಟ್ರಂತೆ. ಸೊ ಅದಕ್ಕೆ ಇವಾಗ ಯಾರು ಅದಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಅದಕ್ಕೆ ಇವಾಗ ಯಾರು ಪೂಜೆ ಮಾಡೋವಲ್ರು. ಆಮೇಲೆ ಎಷ್ಟು ಚಂದ ಇತ್ತಂತೆ ಗೈಸ್ ಅದು ವಿಗ್ರಹ. ಸೊ ಆ ವಿಗ್ರಹ ಭಾಳ ಚಂದ ಇತ್ತಂತೆ ಗೈಸ್ ಅವಿಗೆ ನೋಡ್ಬೇಕಾದ್ರೆ. ಆದರೆ ಎಲ್ಲ ನಾಶ ಮಾಡಿಬಿಟ್ಟಾರೆ, ಇವಾಗ ಏನೂ ಇಲ್ಲ ಅಲ್ಲಿ. ಸೊ ಅದಕ್ಕೆ ಆ ಗುಡಿನ ಕ್ಲೋಸ್ ಮಾಡಿದ್ದಾರೆ. ನನಗೆ ಗೊತ್ತಿದ್ದಿಲ್ಲ ಗೈಸ್, ನಮ್ಮ ಅಮ್ಮನ ಬಂದು ಕೇಳಿದ್ರೆ ಇವಾಗ ಗೊತ್ತಾಯಿತು. ಸೊ ಬಟ್ಟೆ ಹೊಲ್ದು ಸಾಕಾಯ್ತಂತೆ. ಅದಕ್ಕೆ ಹುಡುಗರನ್ನ ಕರ್ಕೊಂಡು ಅಲ್ಲಿ ಹುಡುಗರು ಎದುರಿಗೆ ಬರ್ತಾಯಿದ್ರು. ಸೊ ನಮ್ಮಮ್ಮ ಅವ್ರಿಗೆ ಕುರ್ಕುರೆ ತಗೊಂಡು ಹೋದ್ಲು ಅಲ್ಲಿಗೆ. ಸೊ ನಾನು ಹೋಗಂದೆ, ಸಾಕಾಯ್ತಂತೆ, ಅದಕ್ಕೆ ಹೋಗು ಅಂತ ಅಂದಿದ್ದು. ಆಮೇಲೆ ಇವತ್ತು ಬಿಸಿಲು ಭಾಳ ಎಷ್ಟೈತೆ ಗೈಸ್, ಭಾರಿ ನೀರು ಹೊಡ್ಯಕ್ಕೆ ಕುಂತೀನಿ ನಾನು. ಸೆಕೆ ಭಾರಿ ಐತಿ ಇವತ್ತು. ಮಳೆ ಬಂದರೆ ಬರ್ಬೋದು, ಬಂದರೆ ಮಾತ್ರ ಫಸ್ಟು ಮಳೆನಾಗ ಏನಪ್ಪ ವಿಷಯ ಅಂತಂದ್ರೆ ನಮ್ಮ ಮತ್ತೆ ಸ್ವೀಟ್ ಕಾರ್ನ್ ತಂದಾಳ. ಈಗ ಸುಡ್ತದವ. ಸೊ ಸ್ವೀಟ್ ಕಾರ್ನ್ ತಂದಿದ್ದಾಳ, ಇವಾಗ ತಿನ್ಬೇಕು. ಎದಕ್ಕಪ್ಪ ತಂದಿದ್ದಾನೆ, ಏನು ಸ್ಪೆಷಲ್ ಏನು ಗೊತ್ತಿಲ್ಲ. ಇವತ್ತು ಮನೆ ಸ್ವೀಟ್ ಕಾರ್ನ್ ಮಾಡ್ಯಾರ. ಸೊ ವ್ಯೂ ನೋಡ್ತಾ ಇದ್ದೀರಲ್ಲ ಗೈಸ್, ಎಷ್ಟು ಚೆನ್ನಾಗೈತೆ ಅಂತ ಇವತ್ತು. ಸೊ ನೋಡ್ರಿ ಅಲ್ಲಿ ಒಳ್ಳೆ ಒಂಥರ ಕಾಶ್ಮೀರಿಗೆ ಬಂದ್ಬಿಟ್ಟಿನೇನೋ ಅನಿಸ್ತೈತೆ. ಅದು ದೂರದಿಂದ ನೋಡೋ ಹೊತ್ನಾಗ ಎಷ್ಟು ಚೆನ್ನಾಗಿದ್ವೋ, ಹತ್ರದಿಂದ ನೋಡ್ಬೇಕಾದ್ರೆ ಅದಕ್ಕಿಂತ ಭಾಳ ಚೆನ್ನಾಗೈತೆ ಗೈಸ್ ಇದು. ಸೊ ಗೈಸ್ ನೀವು ನೋಡಿದ್ರಲ್ಲ, ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಿರೋದನ್ನ ಯಾವುದ್ಯಾವುದಂತ. ಫಸ್ಟ್ ಆಫ್ ಆಲ್ ಆಗಿ ನಾವು ಒಂದು ಹಳೆ ಪುರಾತನವಾದ ಗುಡಿಗೆ ಹೋಗಿದ್ವಿ. ಇವತ್ತು ಏನಾಗಿತ್ತು ಅಂತ ನೋಡಿದ್ವಿ, ಸುತ್ತಮುತ್ತ ಏನಿತ್ತು ಅಂತ. ಡೇ ಕೂಡ ಭಾಳ ಚೆನ್ನಾಗಿತ್ತು. ಆಮೇಲೆ ಹೊಸದನ್ನ ನೋಡಿದ್ವಿ. ಆಮೇಲೆ ಒಂದು ನವಿಲು ಕೂಡ ಭಾರಿ ಚೆಂದ ಇತ್ತು. ಸೊ ಅದನ್ನು ನೋಡಿದ್ವಿ. ಸೊ ಇಷ್ಟೆಲ್ಲ ನೋಡಿ ಆಮೇಲೆ ಇವತ್ತು ಡೇ ಕೂಡ ಭಾರಿ ಚೆನ್ನಾಗಿತ್ತು. ಎಷ್ಟೊಂದೇನು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ನಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನಮಸ್ತೆ, ಗುಡ್ ಬೈ ಆ್ಯಂಡ್ ಟಾಟಾ.